ಹಾಯ್, ಹಲೋ, ನಮಸ್ಕಾರ. ನಾನು ಸತೀಶ್ ದೊಡ್ಡಮನೆ. ಸ್ನೇಹಿತರೆ, ಇವತ್ತು ನಾನೊಂದು ವಿಚಾರದ ಬಗ್ಗೆ ನಿಮ್ಮ ಬಳಿ ಮಾತನಾಡಲು ಬಂದಿದ್ದೇನೆ. ಅದು ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ, ಅಂದರೆ ಸಾಮಾಜಿಕ ಜಾಲತಾಣ. ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ಏಕೆಂದರೆ ಇದು ಒಂದು ಚಿಕ್ಕ ಪ್ರಪಂಚದ ರೀತಿ ಇವತ್ತು ಪರಿವರ್ತನೆ ಆಗಿದೆ. ಸಾಕಷ್ಟು ಜನ ಪ್ರತಿದಿನ ಇದರಲ್ಲಿ ಭಾಗಿಯಾಗುವವರ ಸಂಖ್ಯೆ ಹೆಚ್ಚುತ್ತಲೇ ಬರ್ತಾ ಇದೆ. ಸೊ ಈ ಸೋಷಿಯಲ್ ಮೀಡಿಯಾಯಿಂದ ನಮಗೆ ಯಾವ ರೀತಿ ಪ್ರಯೋಜನಗಳಾಗ್ಬೋದು, ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಮಗೆ ಟೋಟಲಿ ಡೆವಲಪ್ಮೆಂಟ್ಗೆ ಹೇಗೆ ಸಹಾಯ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡೋಣ. ನಾನು ಸುಮಾರು 2016ನೇ ಇಸ್ವಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಂಡೆ. ಆಗ್ಲಿಂದನೂ ನಾನು ಫೇಸ್ಬುಕ್ನ ಉಪಯೋಗಿಸ್ತಾ ಇದ್ದೀನಿ. ಓಕೆ, ಮುಖ್ಯವಾಗಿ ನನಗೆ ಬರವಣಿಗೆ ಅಷ್ಟಾಗಿ ನನಗೆ ರೂಢಿ ಇರಲಿಲ್ಲ. ಬಟ್ ಈ ಮುಖಪುಟದಲ್ಲಿ ಬರುವ ವಿಡಿಯೋಗಳನ್ನು, ಇಷ್ಟ ಆಗಿರೋ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮುಖಾಂತರ ನನ್ನ ಸ್ನೇಹಿತರ ಜೊತೆ ನಾನು ಹಂಚ್ಕೊಳ್ತಾ ಇದ್ದೆ. ನಂತರ ಹಾಗೆ ದಿನಗಳು ಕಳೆದ ಹಾಗೆ ಅದರಲ್ಲಿ ಕೆಲವು ಆತ್ಮೀಯರು ಕೂಡ ಕವಿತೆಗಳೆಲ್ಲ ಬರೀತಾ ಇದ್ರು. ಅವುಗಳನ್ನ ನೋಡಿ ಅದಕ್ಕೆ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದೆ. ಜಸ್ಟ್ ನಂದು ಕಾಮೆಂಟು 1 ಲೈನು 2 ಲೈನು ಇರ್ತಾ ಇತ್ತು. ಹಾಗೆ ಆ ಹವ್ಯಾಸ ಹಾಗೆ ಮುಂದುವರೆದು ನಿಧಾನಕ್ಕೆ ನಾನು ಕೂಡ ಕೆಲವು ಬರಹಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭಿಸಿದೆ. ಮೊದಲಿಗೆ ನಾನು ಇಂಗ್ಲೀಷ್ನಲ್ಲಿ ಬರೀತಾ ಇದ್ದೆ. ನಂತರ ಕನ್ನಡನಲ್ಲಿ ಬರೆಯೋದಕ್ಕೆ ಪ್ರಾರಂಭಿಸಿದ ಮೇಲೆ ನನಗೆ ನಿಜಕ್ಕೂ ಖುಷಿ ಆಯಿತು. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಅದು ಸಾಧ್ಯ. ಫೇಸ್ಬುಕ್ನಲ್ಲಿ ಸಾಕಷ್ಟು ಬರಹಗಳನ್ನು ಬರೆದಿದ್ದೇನೆ, ವಿಮರ್ಶೆಗಳನ್ನ ಬರೆದಿದ್ದೇನೆ, ಹಾಗೆ ಹಲವಾರು ಕವಿತೆಗಳನ್ನು ಕೂಡ ಬರೆದಿದ್ದೇನೆ. ಸೊ ನನಗೆ ಇಡೀ ಕರ್ನಾಟಕದಾದ್ಯಂತ ಅನೇಕ ಜನ ಅಭಿಮಾನಿಗಳು ಈ ಒಂದು ಮುಖಪುಟದಿಂದ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ. ಸ್ನೇಹಿತರೆ, ಈ ಫೇಸ್ಬುಕ್ ಹಾಗೂ ಈ ಸೋಷಿಯಲ್ ಮೀಡಿಯಾಯಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಇರ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದಾದರೆ ನಮ್ಗೆ ಮುಖ್ಯವಾಗಿ ಕೆಲವು ವಿಚಾರಗಳು ನನ್ನ ಗಮನಕ್ಕೆ ಬಂತು. ಮೊದಲನೇದಾಗಿ ಅಲ್ಲಿ ವ್ಯಕ್ತಿತ್ವ ಬದಲಾವಣೆ. ಅಂದರೆ ಇದರಲ್ಲಿ ಕಲಿಯುವ ಅಂಶಗಳು ಸಾಕಷ್ಟು ಇರುತ್ತೆ. ನಾವು ಒಬ್ಬರ ಬರಹದಿಂದ ಇನ್ನೊಬ್ಬರು ತಿಳಿದುಕೊಳ್ಳೋದು ತುಂಬ ಇರುತ್ತೆ. ಮತ್ತು ಅನೇಕ ವಿಡಿಯೋಗಳಿಂದ ಕೂಡ ನಾವು ಇದರಲ್ಲಿ ಕಲಿತಾ ಇರ್ತೀವಿ. ಸಾಕಷ್ಟು ವಿಧವಾದ ಒಂದು ಟಾಪಿಕ್ಗಳ ಬಗ್ಗೆ ನಾವು ಇದರಲ್ಲಿ ವಿಚಾರಗಳನ್ನು ಕಲಿತೀವಿ. ಸೊ ನಾವು ಕಲಿಯೋದ್ರಿಂದ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವದ ಬದಲಾವಣೆ ಕೂಡ ಇಲ್ಲಿ ಸಾಧ್ಯ ಇದೆ. ನಮ್ಮ ಗುಣಗಳಲ್ಲಿ ಪರಿವರ್ತನೆ ಆಗಬಹುದು ಅನ್ನೋ ಒಂದು ನಂಬಿಕೆ ಕೂಡ ನನಗಿದೆ. ಎರಡನೇದಾಗಿ ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ನಾವು ಹೊಸ ಸ್ನೇಹಿತರ ಜೊತೆ ಬೆರೆತಾಗ, ಅವರ ಜೊತೆ ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಅಲ್ಲಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳನ್ನ ಕಲಿಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು ಯಾವ ಭಾಷೆ ಬೇಕಾದರೂ ಇಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಮತ್ತು ನಿಮ್ಮ ಸಮಾನ ಮನಸ್ಥಿತಿಯ ಜನಗಳೊಂದಿಗೆ ನೀವು ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳಲು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ ಬಹಳ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ನಮ್ಮ ಒಂದು ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಾವು ಒಂದು ವ್ಯಾಪಾರ ಮಾಡ್ತಾ ಇದ್ದರೆ ನಾವು ಯಾವ ಪದಾರ್ಥವನ್ನು ಬೇಕಾದರೂ ಇದರಲ್ಲಿ ಯಾರಿಗೆ ಬೇಕಾದರೂ ನಾವು ತಲುಪಿಸ್ಬೋದು. ಒಂದು ಅರ್ನಿಂಗ್ ಆಪರ್ಚುನಿಟಿ ಇದರಲ್ಲಿ ಸಾಕಷ್ಟಿದೆ. ಎಷ್ಟೋ ಜನ ತಮ್ಮ ಒಂದು ಭವಿಷ್ಯವನ್ನು ಇದರಲ್ಲಿ ಕಂಡುಕೊಂಡಿದ್ದಾರೆ. ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾನಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ತುಂಬ ಖುಷಿಯ ವಿಚಾರಗಳು ಇದರಲ್ಲಿ ಸಿಗುತ್ತೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ರೀಲ್ಸ್ಗಳಿಂದ ಸಾಕಷ್ಟು ಒಂದು ಕಾಮಿಡಿ ವಿಡಿಯೋಗಳನ್ನ ಎಲ್ಲರೂ ಪೋಸ್ಟ್ ಮಾಡ್ತಾ ಇರ್ತಾರೆ. ಅವುಗಳನ್ನ ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಆನಂದ ದೊರಕುತ್ತೆ. ಇವತ್ತು ಎಲ್ಲರೂ ಬಯಸೋದು ಅದನ್ನೇ. ಮನಸ್ಸಿಗೆ ಬೇಜಾರಾದಾಗ ವಾರದ ಕೊನೆಯಲ್ಲಿ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾ ಇದ್ರು. ಇವತ್ತು ಜನ ಥಿಯೇಟ್ರಿಗೆ ಹೋಗೋದು ಕೂಡ ಕಡಿಮೆ ಆಗಿದೆ. ಮತ್ತು ಅವರೇ ಮೊಬೈಲ್ನಲ್ಲೇ ಎಲ್ಲ ವಿಡಿಯೋಗಳಾಗ್ಬೋದು, ಯಾವುದೇ ಒಂದು ಕಾರ್ಯಕ್ರಮದ ವಿವರಗಳನ್ನ ನೋಡ್ತಾ ಖುಷಿ ಪಡ್ತಾ ಆನಂದ ಪಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇಲ್ಲಿ ಎಂಟರ್ಟೈನ್ಮೆಂಟು ಸಾಕಷ್ಟು ಸಿಗುತ್ತೆ. ಆಮೇಲೆ ಅದರ ಜೊತೆಗೆ ಇಲ್ಲಿ ನಮಗೆ ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಕೋಪ್ ಕೂಡ ಇದೆ.
ಅದೇನಪ್ಪ ಅಂದರೆ ನೀವು ಒಬ್ಬ ಒಳ್ಳೆ ತರಬೇತುದಾರನಾಗಿ ಸಾಕಷ್ಟು ಜನಕ್ಕೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಬೋದು, ಅವ್ರಿಗೆ ತರಬೇತಿ ನೀಡ್ಬೋದು, ಅನೇಕ ವಿಷಯಗಳ ಬಗ್ಗೆ ನೀವು ಮಾಹಿತಿನ ಇನ್ನೊಬ್ರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಸಾಕಷ್ಟು ಜನ ಈ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಒಳ್ಳೆಯ ತರಬೇತುದಾರರಾಗಿ ಹಣವನ್ನು ಸಂಪಾದಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ಹೆಸರು ಪ್ರತಿಷ್ಠೆಯನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ ಆ ನಿಟ್ಟಿನಲ್ಲಿ ಬಹಳ ಜನಕ್ಕೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಟ್ಟಿನಲ್ಲಿ ಹೇಳೋದಾದರೆ ಈ ಸೋಷಿಯಲ್ ಮೀಡಿಯಾಯಿಂದ ನಾವು ಅನೇಕ ಸೆಲೆಬ್ರಿಟಿಗಳ ಜೊತೆ ನಾವು ಬೆರೀತೀವಿ. ಓಕೆ, ಅವರು ಒಂದು ಚಲನಚಿತ್ರ ನಟರಿರ್ಬೋದು, ರಾಜಕಾರಣಿಗಳಿರ್ಬೋದು, ಇಲ್ಲ ಯಾವುದೋ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಹಿರಿಯ ಸ್ವಾಮೀಜಿಗಳಿರ್ಬೋದು, ಅವರ ಬಗ್ಗೆ ನಾವು ತಿಳ್ಕೊಳ್ತೀವಿ, ಅವರ ಜೊತೆ ನಾವು ಸಂಪರ್ಕವನ್ನು ಇಟ್ಕೊಳ್ತೀವಿ. ಇದು ಕೂಡ ನಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ನಮಗೆ ಜೀವನ ಪರ್ಯಂತ ನಾವು ಜೊತೆಗಿರುವ ಒಳ್ಳೆ ಪಾರ್ಟ್ನರ್ಗಳನ್ನು ಕೂಡ ಹುಡುಕಿ ಕೊಡುತ್ತೆ. ಅಂದರೆ ನಾವು ಈ ಮ್ಯಾರೇಜ್ ಬ್ಯೂರೋ, ಅನೇಕ ಜನ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮದುವೆ ಆಗಿ ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಈ ಮದುವೆ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಸಾಕಷ್ಟು ಇವೆ ಈ ಸೋಷಿಯಲ್ ಮೀಡಿಯಾನಲ್ಲಿ. ಅದ್ರ ಜೊತೆಗೆ ನಾವು ಲೈಫ್ ಪಾರ್ಟ್ನರ್ಸು, ಬಿಸ್ನೆಸ್ ಪಾರ್ಟ್ನರ್ಸ್ನ ಚೂಸ್ ಮಾಡೋದಕ್ಕೂ ಕೂಡ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಆಮೇಲೆ ಈ ಲಿಂಕ್ಡ್ಇನ್ ಅನ್ನೋ ಒಂದು ವೇದಿಕೆಯಲ್ಲಿ ನಾವು ಅನೇಕ ಕೆಲಸಗಳನ್ನು ಹುಡುಕಿಕೊಳ್ಳೋದಕ್ಕೆ ಕೂಡ ಸಾಕಷ್ಟು ಸಹಕಾರಿ ಆಗ್ತಾ ಇದೆ. ಅವರ ಒಂದು ಬಯೋಡೇಟಾ ಪೋಸ್ಟ್ ಮಾಡಿದ್ರೆ ಸಾಕು, ನೂರಾರು ಕಂಪನಿಗಳಿಂದ ಅವರಿಗೆ ಜಾಬ್ ಆಫರ್ಸ್ ಬರುತ್ತೆ. ಈ ಸೋಷಿಯಲ್ ಮೀಡಿಯಾ ಯಾವುದಕ್ಕೆ ಬೇಕಾದರೂ ನಾವು ಬಳಸ್ಕೊಳ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದು ಒಂದು ಕತ್ತಿ ಇದ್ದ ಹಾಗೆ. ಇದನ್ನು ನಾವು ಒಳ್ಳೆಯದಕ್ಕೆ ಬಳಸಿದ್ರೆ ಬಹಳ ಒಳ್ಳೆಯದಾಗುತ್ತೆ. ತರಕಾರಿ ಕಟ್ ಮಾಡ್ಬೋದು, ಹಣ್ಣು ಹಂಪಲುಗಳನ್ನು ಹೆಚ್ಚಿ ತಿನ್ಬೋದು, ಯಾವುದಕ್ಕೆ ಬೇಕಾದ್ರೂ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೋದು. ಅದನ್ನೇ ನಾವು ಇನ್ನೊಬ್ಬರಿಗೆ ಹಿಂಸೆ ಕೊಡೋದಕ್ಕೆ, ಚುಚ್ಚಿ ಸಾಯಿಸೋದಕ್ಕೂ ಕೂಡ ಸಾಧ್ಯತೆ ಇದೆ. ಅಂದರೆ ಈ ಸೋಷಿಯಲ್ ಮೀಡಿಯಾಯಿಂದ ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕಾದರೂ ಬೆಳಿಬೋದು, ಹಾಗೆ ಬೆಳೆದಿರೋರು ಕೂಡ ಮತ್ತೆ ಅವರು ಪಾತಾಳಕ್ಕೆ ಬಂದು ಜೈಲ್ ಸೇರುವುದಕ್ಕೂ ಕೂಡ ಒಂದು ಅವಕಾಶ ಈ ಸೋಷಿಯಲ್ ಮೀಡಿಯಾ ಸಾಕಷ್ಟು ಜನಕ್ಕೆ ಕಲ್ಪಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದರಿಂದ ನೀವು ಯಾವ ರೀತಿ ಇದನ್ನು ಆಯ್ಕೆ ಮಾಡ್ತೀರಾ, ನಿಮ್ಮ ಒಂದು ಅಭಿರುಚಿಗೆ ಈ ಸೋಷಿಯಲ್ ಮೀಡಿಯಾ ಯಾವ ರೀತಿ ಸಹಾಯ ಮಾಡ್ಬೋದು ಎನ್ನುವ ಆಯ್ಕೆ ಅದು ನಿಮಗೆ ಬಿಟ್ಟಿದ್ದು. ಇನ್ನೂ ಹೆಚ್ಚು ಮಾಹಿತಿಗಳ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸಿ ನೀವು ಚೆನ್ನಾಗಿರಿ, ಇನ್ನೊಬ್ಬರಿಗೂ ಇದರಿಂದ ಒಳ್ಳೆಯದಾಗಲಿ ಅಂತ ಹರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇತರರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.